ಏಪ್ರಿಲ್ 13ರ ದಿನವು ಮಕರ, ಧನು ಮತ್ತು ಸಿಂಹ ರಾಶಿಯವರಿಗೆ ವಿಭಿನ್ನ ಸ್ವಭಾವದ ಅನುಭವಗಳನ್ನು ನೀಡುವ ವಿಶೇಷ ದಿನವಾಗಿರುತ್ತದೆ. ಈ ಮೂರು ರಾಶಿಗಳು ತಮ್ಮದೇ ಆದ ಶಕ್ತಿಗಳನ್ನು ಹೊಂದಿದ್ದರೂ ಈ ದಿನವು ಅವುಗಳನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದರ ಮೇಲೆ ಫಲಿತಾಂಶ ಅವಲಂಬಿತವಾಗಿರುತ್ತದೆ. ಮಕರ ರಾಶಿಯವರಿಗೆ ಏಪ್ರಿಲ್ 13ರ ದಿನವು ನಿಧಾನವಾಗಿ ಪ್ರಗತಿ ತರುತ್ತಾ ಒಳಗಿನಿಂದ ಬಲ ನೀಡುವ ದಿನವಾಗಿರುತ್ತದೆ. ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಗಂಭೀರವಾಗಿದ್ದು ಜೀವನದ ಪ್ರಮುಖ ವಿಷಯಗಳ ಬಗ್ಗೆ ಆಲೋಚನೆ ಮಾಡುವ ಪ್ರವೃತ್ತಿ ಹೆಚ್ಚಾಗಬಹುದು. ನಿಮ್ಮಲ್ಲಿ ಹೊಣೆಗಾರಿಕೆಯ ಭಾವನೆ ಹೆಚ್ಚಾಗುವುದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯಕ್ಕೆ ಉತ್ತಮ ದಾರಿಯನ್ನು ತೋರಿಸಬಹುದು. ಕೆಲಸದ ವಿಚಾರದಲ್ಲಿ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶ ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಅಂತರ ಇರಿಸಿದ್ದರೂ ನಿಮ್ಮ ಕಾರ್ಯನಿಷ್ಠೆಯಿಂದ ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆಯಿದೆ. ಯಾವುದೇ ಕೆಲಸವನ್ನು ತ್ವರಿತವಾಗಿ ಮುಗಿಸುವ ಬದಲು ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು ನಿಮಗೆ ಲಾಭಕಾರಿಯಾಗುತ್ತದೆ. ವ್ಯಾಪಾರದಲ್ಲಿರುವವರು ಹೊಸ ಯೋಜನೆಗಳನ್ನು ತಕ್ಷಣ ಪ್ರಾರಂಭಿಸುವುದಕ್ಕಿಂತ ಈಗ ಇರುವ ಕಾರ್ಯಗಳನ್ನು ಸರಿಯಾಗಿ ಸ್ಥಿರಪಡಿಸುವುದು ಒಳಿತು. ಹಣಕಾಸಿನ ವಿಷಯದಲ್ಲಿ ಈ ದಿನವು ಸಮತೋಲನದ ಸೂಚನೆ ನೀಡುತ್ತದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮತ್ತು ಸಣ್ಣ ಮಟ್ಟಿನ ಉಳಿತಾಯ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಹಾಯವಾಗುತ್ತದೆ. ಯಾರಿಗಾದರೂ ಹಣ ನೀಡುವ ಅಥವಾ ಸಾಲ ತೆಗೆದುಕೊಳ್ಳುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಕುಟುಂಬ ಜೀವನದಲ್ಲಿ ಸ್ವಲ್ಪ ಶಾಂತಿ ಮತ್ತು ಸಮಾಧಾನ ಕಂಡುಬರುತ್ತದೆ. ಆದರೆ ನಿಮ್ಮ ಮಾತಿನ ಶೈಲಿ ಸ್ವಲ್ಪ ಗಂಭೀರವಾಗಿರುವುದರಿಂದ ಕೆಲವರಿಗೆ ಅದು ಕಠಿಣವಾಗಿ ಅನಿಸಬಹುದು. ಆದ್ದರಿಂದ ಮೃದುವಾಗಿ ಮಾತನಾಡುವ ಪ್ರಯತ್ನ ಮಾಡಿದರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತದೆ. ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಗಬಹುದು. ಆರೋಗ್ಯದ ದೃಷ್ಟಿಯಿಂದ ಶಾರೀರಿಕವಾಗಿ ಹೆಚ್ಚು ಸಮಸ್ಯೆ ಕಾಣಿಸದಿದ್ದರೂ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಯಿದೆ. ಯೋಗ, ಧ್ಯಾನ ಅಥವಾ ಸ್ವಲ್ಪ ಸಮಯ ಪ್ರಕೃತಿಯಲ್ಲಿರೋದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆಹಾರದಲ್ಲಿ ನಿಯಮ ಪಾಲಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಒಟ್ಟಾರೆ ಏಪ್ರಿಲ್ 13 ಮಕರ ರಾಶಿಯವರಿಗೆ ಸ್ಥಿರತೆ, ಜವಾಬ್ದಾರಿ ಮತ್ತು ಒಳಗಿನ ಬಲವನ್ನು ಹೆಚ್ಚಿಸುವ ದಿನವಾಗಿದ್ದು, ತಾಳ್ಮೆಯಿಂದ ನಡೆದುಕೊಂಡರೆ ದಿನದ ಅಂತ್ಯದಲ್ಲಿ ತೃಪ್ತಿ ಮತ್ತು ಸಾಧನೆಯ ಭಾವನೆ ನಿಮ್ಮದಾಗುತ್ತದೆ. ಧನುರಾಶಿಯವರಿಗೆ ಏಪ್ರಿಲ್ 13ರ ದಿನವು ಚೈತನ್ಯ ಮತ್ತು ಚಿಂತನೆ ಎರಡನ್ನೂ ಒಂದೇ ಸಮಯದಲ್ಲಿ ತರುವ ವಿಶಿಷ್ಟ ದಿನವಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಹುಟ್ಟಿಕೊಂಡರೂ ಅವನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಸ್ವಲ್ಪ ಗೊಂದಲ ಕಾಣಿಸಬಹುದು. ಆದರೆ ಆತುರ ಪಡದೆ ಯೋಚಿಸಿ ಮುಂದುವರೆದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆಯಿದೆ. ಈ ದಿನ ಕೆಲಸದ ಕ್ಷೇತ್ರದಲ್ಲಿ ನೀವು ಸ್ವಲ್ಪ ಹೆಚ್ಚು ಚುರುಕಾಗಿ ಕಾಣಿಸಿಕೊಳ್ಳುತ್ತೀರಿ. ಹೊಸ ಅವಕಾಶಗಳು ಎದುರಾಗಬಹುದು, ಆದರೆ ಅವುಗಳನ್ನು ಸ್ವೀಕರಿಸುವ ಮುನ್ನ ಅವುಗಳ ಪ್ರಯೋಜನ ಮತ್ತು ಪರಿಣಾಮಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಿಸಿದರೆ ಯಾವುದೇ ಗೊಂದಲಗಳು ದೂರವಾಗುತ್ತವೆ. ನಿಮ್ಮ ನಿಷ್ಠೆ ಮತ್ತು ಧೈರ್ಯವು ಮೇಲಧಿಕಾರಿಗಳ ಗಮನ ಸೆಳೆಯುವಂತೆ ಮಾಡಬಹುದು. ಹಣಕಾಸಿನ ವಿಷಯದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದೆ. ಆಕಸ್ಮಿಕ ಖರ್ಚುಗಳು ಎದುರಾಗುವ ಸಾಧ್ಯತೆಯಿರುವುದರಿಂದ ಹಣವನ್ನು ಸಮರ್ಥವಾಗಿ ಬಳಕೆ ಮಾಡುವುದು ಉತ್ತಮ. ಹೂಡಿಕೆ ಮಾಡುವುದರಲ್ಲಿ ಅಥವಾ ದೊಡ್ಡ ಮೊತ್ತದ ವ್ಯವಹಾರಗಳಲ್ಲಿ ತಕ್ಷಣ ನಿರ್ಧಾರ ಕೈಗೊಳ್ಳುವುದನ್ನು ತಪ್ಪಿಸುವುದು ಒಳಿತು. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ಭಾವನಾತ್ಮಕವಾಗಿರಬಹುದು. ನೀವು ನಿಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಕೆಲವೊಮ್ಮೆ ನಿಮ್ಮ ನೇರ ಮಾತುಗಳು ಇತರರಿಗೆ ತೊಂದರೆ ನೀಡಬಹುದು. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರಿಸುವುದು ಉತ್ತಮ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಿತಕರ ಅನುಭವ ಸಿಗಬಹುದು. ಆರೋಗ್ಯದ ವಿಚಾರದಲ್ಲಿ ಸಾಮಾನ್ಯ ಸ್ಥಿತಿ ಇದ್ದರೂ ಮಾನಸಿಕ ಒತ್ತಡವನ್ನು ನಿಯಂತ್ರಿಸುವುದು ಮುಖ್ಯ. ಹೆಚ್ಚು ಯೋಚನೆ ಮಾಡುವುದು ಅಥವಾ ಚಿಂತೆ ಪಡುವುದು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಸ್ವಲ್ಪ ವ್ಯಾಯಾಮ, ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಟ್ಟಿನಲ್ಲಿ ಏಪ್ರಿಲ್ 13 ಧನುರಾಶಿಯವರಿಗೆ ಚಿಂತನೆ, ಅವಕಾಶಗಳು ಮತ್ತು ಎಚ್ಚರಿಕೆಯ ದಿನವಾಗಿದ್ದು, ಸಮತೋಲನದಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಸಿಂಹರಾಶಿಯವರಿಗೆ ಏಪ್ರಿಲ್ 13ರ ದಿನವು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಒಳಗಿನ ನಾಯಕತ್ವ ಗುಣವನ್ನು ಹೊರಹಾಕುವ ದಿನವಾಗಿರುತ್ತದೆ. ಈ ದಿನ ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ಹೆಚ್ಚು ನಂಬಿಕೆ ಇಟ್ಟುಕೊಂಡಿರುತ್ತೀರಿ. ಆದರೆ ಕೆಲ ಸಂದರ್ಭಗಳಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಆದ್ದರಿಂದ ಯೋಚಿಸಿ ಕ್ರಮ ಕೈಗೊಳ್ಳುವುದು ಉತ್ತಮ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಬಹುದು. ನೀವು ಮಾಡುತ್ತಿರುವ ಕಾರ್ಯಗಳಲ್ಲಿ ನಿಮ್ಮ ವಿಶಿಷ್ಟ ಶೈಲಿ ಮತ್ತು ಧೈರ್ಯವು ಇತರರ ಗಮನ ಸೆಳೆಯುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ತೋರಿಸಿದರೆ ದೊಡ್ಡ ಮಟ್ಟದ ಯಶಸ್ಸು ಸಾಧ್ಯವಾಗುತ್ತದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಯಿದೆ.
ವ್ಯವಹಾರದಲ್ಲಿದ್ದರೆ ಹೊಸ ಆಲೋಚನೆಗಳು ಮೂಡಬಹುದು. ಆದರೆ ಅವುಗಳನ್ನು ಜಾರಿಗೆ ತರುವ ಮೊದಲು ಪೂರ್ಣ ಯೋಜನೆ ಮಾಡುವುದು ಮುಖ್ಯ. ಹಣಕಾಸಿನ ವಿಷಯದಲ್ಲಿ ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಕಂಡುಬರುವ ಸಾಧ್ಯತೆಯಿದೆ, ಆದರೆ ಅದೇ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ಅಗತ್ಯ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ದಿನ ಸಂತೋಷಕರವಾಗಿರಬಹುದು. ನೀವು ನಿಮ್ಮ ಮಾತುಗಳಲ್ಲಿರುವ ಸ್ಪಷ್ಟತೆ ಮತ್ತು ಪ್ರೀತಿಯಿಂದ ಮನೆಯವರು ಸಂತೃಪ್ತರಾಗುತ್ತಾರೆ. ಆದರೆ ಕೆಲವೊಮ್ಮೆ ನಿಮ್ಮ ಆಜ್ಞಾಪಾಲನೆಯ ಸ್ವಭಾವ ಇತರರಿಗೆ ಅಸಹಜವಾಗಬಹುದು. ಆದ್ದರಿಂದ ಇತರರ ಅಭಿಪ್ರಾಯಕ್ಕೂ ಮೌಲ್ಯ ನೀಡುವುದು ಉತ್ತಮ. ಸ್ನೇಹಿತರೊಂದಿಗೆ ಕಾಲ ಕಳೆಯುವುದರಿಂದ ಮನಸ್ಸಿಗೆ ಉಲ್ಲಾಸ ಸಿಗಬಹುದು. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸ್ಥಿತಿಯಿದ್ದರೂ ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡವನ್ನು ಸಮತೋಲನದಲ್ಲಿಡುವುದು ಮುಖ್ಯ. ಹೆಚ್ಚು ಕೆಲಸ ಮಾಡುವುದರಿಂದ ದಣಿವು ಕಾಣಿಸಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಕ್ರಮ ಪಾಲಿಸುವುದು ಬಹಳ ಮುಖ್ಯ. ಒಟ್ಟಾರೆ ಏಪ್ರಿಲ್ 13 ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ, ಪ್ರಭಾವ ಮತ್ತು ಜವಾಬ್ದಾರಿಗಳ ದಿನವಾಗಿದ್ದು, ಸಮತೋಲನ ಮತ್ತು ವಿನಯದಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಅವಕಾಶಗಳು ಹೆಚ್ಚಿದೆ.